ಚಿಕಿತ್ಸೆಗಾಗಿ ಕಾದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೂಕ್ತ ವೈದ್ಯಕೀಯ ಸೌಲಭ್ಯವಿಲ್ಲದೆ ಪರದಾಟ, ಗ್ರಾಮಸ್ಥರ ಗೋಳು ಕೇಳೋರಿಲ್ಲ. ಅತ್ತಿಗೆ ಮೇಲಿನ ಕೋಪ, ಅಣ್ಣನ ಮಗನ ಮೇಲೆ ತೋರಿದ ಕ್ರೂರಿ, ಬರ್ಬರ ಹತ್ಯೆ ಮಾಡಿ ವಿಕೃತ ಮೆರೆದ ಪಾಪಿ. ನಗರಸಭೆಗೆ ಬಾರದ ಶುಕ್ರದೆಸೆ, ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಿಕೆ, ಆಸೆಯಲ್ಲಿದ್ದವರಿಗೆ ಮೂಡಿದ ನಿರಾಸೆ. ರೈತರ ಬೆಳೆ ವಿಮೆ ತಡವಾದ ವಿಚಾರ, ಮುಖಂಡರು ಅಧಿಕಾರಿಗಳ ನಡುವೆ ಜಟಾಪಟಿ, ನಿರಾಸೆ ಮೂಡಿಸಿದ ಪ್ರಗತಿ ಪರಿಶೀಲನಾ ಸಭೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ MMTV ನ್ಯೂಸ್. ನಾನು ಶಶಿಕುಮಾರ್. ಅದು ದಿನದ 24 ಗಂಟೆಯೂ ತೆರೆದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಹಾಗಂತ ನೀವೇನಾದ್ರೂ ಎಮರ್ಜೆನ್ಸಿ ಅಂತ ಆಸ್ಪತ್ರೆಗೆ ಹೋದ್ರೆ ಯಮರಾಜ ಬೆಡ್ ಬುಕ್ ಮಾಡಿರ್ತಾನೆ. ಆಶ್ಚರ್ಯ ಅನಿಸಿದ್ರು ಶಾಸಕರು ಹಾಗೂ ನೂತನ ಸಂಸದರ ತವರಿನಲ್ಲೇ ಇಂತಹ ದುಸ್ಥಿತಿ ಎದುರಾಗಿದೆ. ಹೌದು, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರದ ನಾಮಫಲಕ ನೋಡಿದ್ರೆ 24x7 ಅಂತ 24 ಗಂಟೆಯೂ ವೈದ್ಯಕೀಯ ಸೇವೆ ಅಂತ ಇದೆ. ಆದರೆ 24 ಗಂಟೆ ಅಲ್ಲ, 12 ಗಂಟೆಯೂ ಸಮರ್ಪಕ ವೈದ್ಯಕೀಯ ಸೇವೆ ಜನರಿಗೆ ಸಿಗ್ತಾ ಇಲ್ಲ. ಅಂದಹಾಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ವರ್ಗಾವಣೆಯಾಗಿ 6 ತಿಂಗಳುಗಳೇ ಕಳೆದಿವೆ. ಆದರೆ ಇದುವರೆಗೂ ಒಬ್ಬ ಖಾಯಂ ವೈದ್ಯರನ್ನ ಈ ಆಸ್ಪತ್ರೆಗೆ ನೇಮಕ ಮಾಡಲಾಗಲಿಲ್ಲ. ಇದರಿಂದ ಸುತ್ತಮುತ್ತಲ 10 ಜನರಿಗೆ ಸೂಕ್ತ ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತಾ ಇಲ್ಲ. ಪೆರೇಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 6 ತಿಂಗಳಿಂದ ಅಲ್ಲಿ ವೈದ್ಯರು ಇಲ್ದಿರ ಅಲ್ಲಿನ ಜನ ಆರೋಗ್ಯಗಳಲ್ಲಿ ಏರುಪೇರಾದಾಗ ತುಂಬ ಪರಿತಪಿಸ್ತಾ ಇದ್ದಾರೆ. ಇದು ಸುಮಾರು 6 ತಿಂಗಳಿಂದ ನಿರಂತರವಾಗಿ ನಡ್ಕೊಂಡ್ಬರ್ತಾ ಇದೆ. ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಸೂಕ್ತವಾದಂತಹ ಒಂದು ಪ್ರಾಥಮಿಕವಾಗಿ ಯಾರಾದರೂ ಬಂದರೆ ಅಲ್ಲಿ ಯಾವುದೇ ರೀತಿ ಒಂದು ಆರೋಗ್ಯವನ್ನು ಅಲ್ಲಿ ಸರಿಪಡಿಸಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ವೈದ್ಯರಿಲ್ಲ. ಹೀಗಾಗಿ ಸಾಕಷ್ಟು ಆ ಭಾಗದ ಜನರು ಸಾಕಷ್ಟು ಒಂದು ದೂರುಗಳನ್ನು ಮತ್ತು ನಮ್ಮ ಗಮನಕ್ಕೂ ಕೂಡ ಅಲ್ಲಿ ವೈದ್ಯರಿಲ್ಲ ಅಂತ ಹೇಳ್ಕಂತ ಒಂದು ಗಮನ ನಮಗೂ ಕೂಡ ಬಂತು. ಇದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ. ಹಾಗಾಗಿ ಕೂಡಲೇ ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು ದಯವಿಟ್ಟು ಕೂಡ ತಾವು ಗಮನವಹಿಸಿ, ಏನು ಅಲ್ಲಿ ಆರೋಗ್ಯಗಳಲ್ಲಿ ಪಾಪ ಏರುಪೇರಾದಾಗ ತುಂಬ ಆ ಭಾಗದಲ್ಲಿ ಬಡವರಿದ್ದಾರೆ, ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ದಯವಿಟ್ಟು ಕೂಡ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ, ಈಗಾಗಲೇ ಅಲ್ಲಿ ಸಾಕಷ್ಟು ಅವಘಡಗಳು 6 ತಿಂಗಳಿಂದ ನಡೀತಾನೆ ಇದೆ, ನಾವೂ ಕೂಡ ಕೇಳ್ಪಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಆರೋಗ್ಯಾಧಿಕಾರಿಗಳು ಕೂಡಲೇ ನೀವು ಅಲ್ಲಿ ಏನು ವೈದ್ಯರು ಏನಿಲ್ಲ ಅಲ್ಲಿ ಕೂಡಲೇ ನೀವು ವೈದ್ಯರನ್ನು ನೇಮಕ ಮಾಡಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಅವಘಡಗಳನ್ನು ತಪ್ಪಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೆಮ್ಮದಿಯಿಂದ ಮತ್ತು ಆರೋಗ್ಯಕರವಾಗಿ ಬದುಕೋದಕ್ಕೆ ದಯವಿಟ್ಟು ಕೂಡ ತಾವು ಅನುಕೂಲ ಮಾಡಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಜೊತೆಗೆ ಒತ್ತಾಯನೂ ಕೂಡ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ತಾವು ಬೇಜವಾಬ್ದಾರಿಯಾಗಿ ಈ ರೀತಿ 6 ತಿಂಗಳಿಂದ ಬೇಜವಾಬ್ದಾರಿ ನಡ್ಕೊಂಡಿರೋದ್ರಿಂದ ಅಲ್ಲಿ ಸಾಕಷ್ಟು ಜನರಿಗೆ, ಆ ಭಾಗದ ಸಾಕಷ್ಟು ಜನರಿಗೆ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಆಗಿರ್ತಕ್ಕಂಥ ಏನು ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಇರ್ಬೋದು, ಪಾಪ ಅಲ್ಲಿ ಆಗ್ತಾ ಇರ್ತಕ್ಕಂಥ ಜನರಿಗೆ ತೊಂದರೆಯನ್ನು ದಯವಿಟ್ಟು ಕೂಡ ಸರಿಪಡಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ಕೂಡಲೇ ನಾನು ವೈದ್ಯಾಧಿಕಾರಿಗಳಿಗೆ, ತಾಲೂಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ನಾನು ಮನವಿ ಜೊತೆಗೆ ಒತ್ತಾಯ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಕೆ ಸುಧಾಕರ್ ಸ್ವಗ್ರಾಮವೂ ಸಹ ಇದೇ ಪೆರೇಸಂದ್ರ ಆಗಿದೆ. ಶಾಸಕರು ಸಂಸದರ ಸ್ವಗ್ರಾಮದಲ್ಲಿ ಈ ರೀತಿ ವೈದ್ಯರು ಇಲ್ಲವೆಂದ ಮೇಲೆ ಇನ್ನೆಲ್ಲಿ ವೈದ್ಯರು ಇರುತ್ತಾರೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಆದರೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್ ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದು, ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಯಂ ವೈದ್ಯರಿಲ್ಲ, ಬೇರೆ ಬೇರೆ ಆಸ್ಪತ್ರೆಯ ವೈದ್ಯರನ್ನ ಸರದಿಯಂತೆ ನಿಯೋಜನೆ ಮಾಡುತ್ತಿದ್ದೇವೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 57 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ. 2 ಸಮುದಾಯ ಆರೋಗ್ಯ ಕೇಂದ್ರ ಮತ್ತು 4 ನಗರ ಆರೋಗ್ಯ ಕೇಂದ್ರ, 3 ನಮ್ಮ ಕ್ಲಿನಿಕ್ ಇದೆ. ಸೊ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕಳೆದ ವರ್ಗಾವಣೆ ಸಂದರ್ಭದಲ್ಲಿ ಸ್ವಲ್ಪ 6 ಜನ ವೈದ್ಯಾಧಿಕಾರಿಗಳು ವರ್ಗಾವಣೆ ಆದರು, 2 ಮಾತ್ರ ಬಂದರು. ಆಮೇಲೆ ಕೆಲವರು 4 ಜನ PG ಕೂಡ ಹೋಗಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಸಂಬಂಧಪಟ್ಟಂಗೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಖಾಲಿ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪೆರೇಸಂದ್ರ, ಚಿಂತಾಮಣಿ ತಾಲೂಕಿನಲ್ಲಿ ಹೂಕೋಟೆ ಮತ್ತು ಸಂತೆಕಲ್ಲಹಳ್ಳಿ, ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ತಿಮ್ಸಂದ್ರ ಇದೆ, ಮತ್ತು ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಮಿಟ್ಟಿಮರಿ, ಗೌರಿಬಿದನೂರು ತಾಲೂಕಲ್ಲಿ ಕುರುಡಿ ಮತ್ತು ಕುರುಡಿ ಕಾಲಿ, ಇಡಗೂರು 2 ಕಾಲಿ ಇದೆ, ಮತ್ತು ಗುಡಿಬಂಡೆ ತಾಲೂಕಿನಲ್ಲಿ ಬೀಚ್ ಕನಹಳ್ಳಿ.
ಈಗ ಪ್ಯಾರಾಸಂದ್ರನ್ನು 24/7 ಹೆರಿಗೆ ಕೇಂದ್ರವಾಗಿ ಮಾಡಿದ್ದೀವಿ. ಹೆರಿಗೆ ಕೇಂದ್ರ ಅಂತಂದರೆ 3 ಜನ ಶುಶ್ರೂಷಕರು 8 ಅವರ್ಸಲ್ಲಿ ಡ್ಯೂಟಿ ಮಾಡ್ತಾರೆ, ಅಲ್ಲಿರ್ತಾರೆ. ಸೊ ಯಾವುದೇ ಒಂದು ಹೆರಿಗೆ ಮಾಡಬೇಕು, ಸಹಜ ಹೆರಿಗೆ ಮಾಡಬೇಕು ಅಂದರೆ ವೈದ್ಯಾಧಿಕಾರಿಗಳ ಅವಶ್ಯಕತೆ ಇರೋದಿಲ್ಲ. ಅವರು ಏನಾದ್ರು ಫೋನ್ ಮುಖಾಂತರ ಅದು ಮಾಡಬೇಕಾಯ್ತು. ಅಲ್ಲಾಗಿರ್ತಕ್ಕಂಥ ಒಂದು ಏನು ಶಿಶು ಮರಣ ಅಥವಾ ಸ್ಟಿಲ್ ಬರ್ತ್ ಅಂತ ಏನು ಕರಿತೀವಿ ನಾವು, ಅದು ದುರದೃಷ್ಟಕರ. ಅದು ಆಗಿರ್ತಕ್ಕಂಥದ್ದು ಈಗ ಆಲ್ರೆಡಿ ಅದು ತನಿಖೆ ನಡೀತಾ ಇದೆ, ತಂಡವನ್ನು ಮಾಡಿದ್ದೀವಿ. ಅಲ್ಲಿ ವೈದ್ಯಾಧಿಕಾರಿಗಳು ಕೊರತೆ ಇದ್ದಾಗ ನಾವು ರೂರಲ್ ಸರ್ವಿಸ್ ವೈದ್ಯಾಧಿಕಾರಿಗಳು ಬಂದರು, ಅವ್ರನ್ನೂ ಕೂಡ ಮಾಡಿದೆ. ಅವ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ಬಿಟ್ಟೋಗಿದ್ದಾರೆ. ಸೊ ಅವ್ರನ್ನ ಬಿಟ್ಟೋಗಿರೋದ್ರಿಂದ ಈಗ ನಾವು RBSಗೆ ಮತ್ತು ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾವು ಆಗ್ತಾಯಿದ್ದೋ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಒಂದು 3 ಜನ ಹೆರಿಗೆ ರಜಾ ಮೆಟರ್ನಿಟಿ ಲೀವ್ ಕೂಡ ಹೋಗಿರ್ತಾರೆ. ಸೊ ಈ ಥರ ಎಲ್ಲನೂ ಕೂಡ ತಗೊಂಡಾಗ ನಮ್ಮಲ್ಲಿ ಸುಮಾರು 12 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಖಾಲಿ ಇರ್ತವೆ. ಅದನ್ನು ನಾವು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರನ್ನ ಡೆಪ್ಯುಟೇಷನ್ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾವು ನೋಟಿಫಿಕೇಷನ್ ಕೂಡ ಕೊಡ್ತಾಯಿದ್ದೀವಿ. ಮೋಸ್ಟ್ಲಿ 20 ಇಲ್ಲ 21ನೇ ತಾರೀಕಿಗೆ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊಳಕ್ಕೆ ಇದು ಮಾಡ್ತೀವಿ, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಪ್ಯಾರಾಸಂದ್ರಕ್ಕೆ ಆಡಳಿತ ವೈದ್ಯಾಧಿಕಾರಿಗಳು ಡಾಕ್ಟರ್ ಕೃಷ್ಣ ನೈನಹಳ್ಳಿಯವರು ಇದ್ದಾರೆ. ಈಗ ಅಲ್ಲಿ ಆಲ್ಟರ್ನೇಟ್ ಡೇ ಆಗಿ ಡಾಕ್ಟರ್ ರಘುನಾಥ್ ಮತ್ತು ಇಬ್ಬರನ್ನ ಆಲ್ಟರ್ನೇಟ್ ಆಗಿ ಕಳಿಸ್ಕೊಟ್ಟು ಇದು ಮಾಡ್ತಾಯಿದ್ದೀವಿ. ಮತ್ತು ಸತ್ಯಸಾಯಿ ಹಾಸ್ಪಿಟ್ಲಿಂದನೂ ಕೂಡ ರೂರಲ್ ಸರ್ವಿಸ್ ಡಾಕ್ಟ್ರುಗಳು ಕೂಡ ಬರ್ತಿದ್ರು. ಅವ್ರು ಬಂದಾಗ ಅವ್ರನ್ನೂ ಕೂಡ ಹಾಕಿ ಅಲ್ಲಿ OPD ಸರ್ವಿಸಸ್ಗೆ ಮಾಡ್ತಾಯಿದ್ದೀವಿ. ಸೊ ಕಾಯಂ ವೈದ್ಯರು ಕೊರತೆ ಇದೆ. ಕಾಯಂ ವೈದ್ಯರು ಹಾಕಬೇಕು ಅಂತಂದರೆ ಸರ್ಕಾರ ಮಟ್ಟದಲ್ಲಿ ಹಾಕಬೇಕು. ಈಗ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಕರೆಯೋದಕ್ಕೆ ಆಲ್ರೆಡಿ ಅನುಮೋದನೆ ಆಗಿದೆ. ಮೋಸ್ಟ್ಲಿ 20 ಮುಂದಿನ ವಾರದಲ್ಲಿ ಅದು ಕೌನ್ಸಿಲಿಂಗ್ ಮಾಡ್ತೀವಿ. ಕೌನ್ಸಿಲಿಂಗ್ ಮಾಡಿ ಅವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವತ್ತೇ ಆರ್ಡ್ರ್ ಕೊಟ್ಬಿಟ್ಟು ತಾತ್ಕಾಲಿಕವಾಗಿ ನಾವು ಕಾಯಂ ವೈದ್ಯಾಧಿಕಾರಿಗಳು ಬರೋವರೆಗೂ ನೇಮಕಾತಿ ಆಗೋವರೆಗೂ ನಾವು ಗುತ್ತಿಗೆ ಆಧಾರದ ಮೇಲೆ ವೈದ್ಯಾಧಿಕಾರಿ ನೇಮಕ ಮಾಡ್ಕೊಂಡು ಸಾರ್ವಜನಿಕರ ತೊಂದರೆ ಆಗದ ರೀತಿಯಲ್ಲಿ ನಾವು ಕಾರ್ಯವ್ಯವಸ್ಥೆ ಮಾಡೋದಕ್ಕೆ ಸಿದ್ಧತೆ. ಒಟ್ಟಾರೆ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಗ್ರಾಮದಲ್ಲಿ ಸರ್ಕಾರಿ ವೈದ್ಯರಿಲ್ಲ. ಇರೋ ದಾದಿಯರು ದಿಕ್ಕು ತೋಚದೆ ಬಂದ ರೋಗಿಗಳನ್ನ ಬೇರೆ ಕಡೆಗೆ ಕಳುಹಿಸುತ್ತಿದ್ದಾರೆ. ಇನ್ನು ಮುಂದಾದರೂ ಶಾಸಕರು ಹಾಗೂ ಸಂಸದರು ತಮ್ಮೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ಕೊಡಿಸಲು ಮುಂದಾಗುವರ ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಾಲುಗಲ್ಲದ 2 ವರ್ಷ 3 ತಿಂಗಳ ವಯಸ್ಸಿನ ಸ್ವತಃ ಅಣ್ಣನ ಮಗನನ್ನು ಮಗುವಿನ ಚಿಕ್ಕಪ್ಪನೋರ್ವ ಬಟ್ಟೆ ಒಗೆದಂತೆ ಚಪ್ಪಟಿ ಕಲ್ಲಿಗೆ ಹೊಡೆದು ನಂತರ ಚಾಕುವಿನಿಂದ ಬರ್ಬರವಾಗಿ ಹತ್ಯೆ ಮಾಡಿ ವಿಕೃತ ಮೆರೆದಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದು ಎಲ್ಲಿ, ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿ ಇರುವ ದರ್ಗಾ ದೆವ್ವಾಭೂತಗಳ ನಂಬಿಕೆಯನ್ನ ಬಿಡಿಸುವುದಕ್ಕೆ ಕುಖ್ಯಾತಿ. ಇನ್ನು ಇದೇ ಗ್ರಾಮದಲ್ಲಿ ಬುಧವಾರ ಸಂಜೆ ಕಂಡು ಕೇಳದ ವಿಕೃತ ಘಟನೆಯೊಂದು ನಡೆದು ಹೋಗಿದೆ. ಸ್ವತಃ ಚಿಕ್ಕಪ್ಪ ರಂಜಿತ್ ತನ್ನ ಅಣ್ಣನ ಮಗ 2 ವರ್ಷದ 3 ತಿಂಗಳ ವಯಸ್ಸಿನ ಹಾಲುಗಲ್ಲದ ಪುಟಾಣಿಯನ್ನ ಮನೆ ಬಳಿಯ ಪಾಳು ಬಿದ್ದ ಮನೆಯೊಂದರಲ್ಲಿ ಬಟ್ಟೆ ಒಗೆದಂತೆ ಚಪ್ಪಡಿ ಕಲ್ಲಿಗೆ ಮಗುವನ್ನ ಹೊಡೆದು ನಂತರ ಚಾಕುವಿನಿಂದ ಕತ್ತು ಸೇಲಿ ಭರ್ಬರವಾಗಿ ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ SP DL ನಾಗೇಶ್ ಬಟ್ಲಹಳ್ಳಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಆರೋಪಿ ರಂಜಿತ್ ಮೃತ ಬಾಲಕನ ತಂದೆ ಮಂಜುನಾಥ್ ಚಿಕ್ಕಪ್ಪನ ಮಗನಾಗಿದ್ದಾನೆ. 2 ಕುಟುಂಬಗಳು ಒಟ್ಟಿಗೆ ಇವೆ. ಭೂ ವಿವಾದ, ವೈಯಕ್ತಿಕ ದ್ವೇಷ, ಹಳೆ ದ್ವೇಷ ಯಾವುದೂ ಕಂಡು ಬಂದಿಲ್ಲ. ಆರೋಪಿ ರಂಜಿತ್ ಸಿವಿಲ್ ಇಂಜಿನಿಯರ್ ಆಗಿದ್ದು ಅಣ್ಣ ಮಂಜುನಾಥ್ ಮನೆಯಲ್ಲೇ ತಿಂದು ತೇಗುತ್ತಿದ್ದ. ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಆರೋಪಿ ಕೊಲೆಗೆ ಕಾರಣ ಬಾಯ್ಬಿಟ್ಟಿಲ್ಲ. ಇದರಿಂದ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಬಂದಿದ್ದೆ. ಫೋನ್ ಚಾರ್ಜಿಂಗ್ ಇಲ್ಲ ಅಂತಂದಿದ್ದೆ. ಫೋನನ್ನು ಅವನು ಅವ್ರ ಅಮ್ಮ ಅಂತಿದ್ದ. ಸರಿ ಅಂತ ನಾನು ಇಲ್ಲಿ ಬಂದುಬಿಟ್ಟೆ. 5 ನಿಮಿಷ ಕರ್ಕೊಂಡೋಗಿದ್ದೆ. 5 ನಿಮಿಷ ಹಿಂಗೆ ಹೋಗಿದ್ದೆ. ಅವರಮ್ಮ ಇಲ್ಲಿ ಬಂದು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದ ತಕ್ಷಣ ಅವರಮ್ಮ ಸರ್ ಅಂತ ಹೇಳಿದ್ರೆ ಈ ಥರ ಗೌತಮ್ ನೆಟ್ಕೊಂಡು ಹೋಗಿದ್ದಾರೆ ಅಂತಂದರು. ಗೌತಮ್ ನೆಟ್ಕೊಂಡು ಹೋಗಿದ್ದಾರೆ ಅಂತಿದ್ದಕ್ಕೆ ನಾನು ಹೋದೆ. ಅಲ್ಲಿಂದ ಹೋಗಿ ಅಲ್ಲಿ ಹಳೆ ಮನೆಯಲ್ಲಿ ಟಾರ್ಚ್ ತಗೊಂಡು ಹೋಗು ಅಂತಂದರು. ಟಾರ್ಚ್ ತಗೊಂಡು ಹೋಗಿ
ನಮಸ್ಕಾರ. ನಿನ್ನೆ ದಿನಾಂಕ 19/6/2024 ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಲಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಸಂಜೆ ಸುಮಾರು 4:15 4:45 ಮಧ್ಯದಲ್ಲಿ ಅದೇ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂಜುನಾಥ್ ಸನ್ ಆಫ್ ಮಾರಪ್ಪ ರೆಡ್ಡಿ ಅನ್ನುವ ವ್ಯಕ್ತಿಯ 2 ವರ್ಷ 3 ತಿಂಗಳು ವಯಸ್ಸಿನ ಒಬ್ಬ ಬಾಲಕನನ್ನು ಅವರ ಸೋದರ ಸಂಬಂಧಿಯಾದಂತಹ ರಂಜಿತ್ ಕುಮಾರ್ ಎಂಬಾತನು ಕರ್ಕೊಂಡೋಗಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಆತನಿಗೆ ಯಾವುದೋ ಒಂದು ಹರಿತವಾದ ಆಯುಧದಿಂದ ಕತ್ತು ಕೊಯ್ದು ಮತ್ತು ತಲೆಗೆ ಕೂಡ ಯಾವುದೋ ಒಂದು ಬಲವಾದ ಹೊಡೆದು ಆತನನ್ನು ಕೊಲೆ ಮಾಡಿರ್ತಾನೆ. ಆತನನ್ನು ಇವತ್ತು ಮುಂಜಾನೆಯೇ ನಾವು ದಸ್ತಗಿರಿ ಮಾಡಿ ಆತನನ್ನು ವಿಚಾರಣೆ ಮಾಡ್ತಾಯಿದ್ದೀವಿ. ಸೊ ಯಾಕೆ ಕೊಲೆ ಮಾಡಿದ ಅಂತ ಗೊತ್ತಾಯ್ತಾ ಸರ್? ಈಗಲೇ ಅವನು ಮುಂಜಾನೆ ಸಿಕ್ಕಿದ್ದಾನೆ. ಆತನ ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಿಬ್ಬರ ನಡುವೆ ಯಾವುದೂ ಸಿವಿಲ್ ಡಿಸ್ಪ್ಯೂಟ್ ಆ ಥರ ಯಾವುದೂ ಹಳೆ ದ್ವೇಷ ಯಾವುದೂ ಇದ್ದಿರಲಿಲ್ಲ. 2 ಫ್ಯಾಮಿಲೀಸು ಜೊತೆ ಚೆನ್ನಾಗೇ ಇದ್ದಿದ್ದಾರೆ. ಬಟ್ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಯಾವುದೋ ಒಂದು ಕ್ಷುಲ್ಲಕ ವಿಚಾರ ಇರಬೇಕು ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದನ್ನು ಡೀಟೇಲ್ಸು ನಾವು ಇಂಟ್ರೋಗೇಷನಲ್ಲಿ ತೊಗೊಂಬರ್ತೀವಿ. ಸರ್, ಈಗ ಆರೋಪಿ ಮೆಂಟಲಿ ಸ್ಟೇಬಲ್ ಇದ್ದಾರೆ ಸರ್? ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಆತ ಈಗ ನಮಗೆ ಸಿಕ್ಕಿದ್ದಾನೆ. ಹಿ ಈಸ್ ಆಲ್ ರೈಟ್, ಫಿಸಿಕಲಿ ಕೂಡ ಆಲ್ ರೈಟ್ ಇದ್ದಾನೆ. ಆತನ ವಿಚಾರಣೆ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕೆ ಈ ಮಗುವನ್ನು ಕೊಂದ ಅನ್ನೋದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಎಕ್ಸಾಕ್ಟ್ ರೀಸನ್ನ ನಾವು ಪತ್ತೆ ಮಾಡ್ತೀವಿ. ಸರ್, ಈಗ ಆರೋಪಿಯನ್ನು ಮನೆ ಕಟ್ಟಿಸ್ತಿದ್ದ ಅಂತ ಮಾಹಿತಿ ಇದೆ. ನರಬಲಿ ಆ ಥರ ಏನಾದರೂ ಉಂಟಾ ಸರ್? ಆ ಥರದ್ದು ಏನು ಕಂಡು ಬರ್ತಾ ಇಲ್ಲ. ಮನೆ ಕಟ್ಟಿಸಿದ್ದಾನೆ, ಕೆಲವೊಂದು ಬಾಡಿಗೆಗೆ ಅಂತ ಮಾಡಿದ್ದಾನೆ. ಆತ ಚಿಂತಾಮಣಿಯಲ್ಲೂ ಕೂಡ ವಾಸ ಇರ್ತಾ ಇದ್ದ. ಇಲ್ಲಿ ಬಂದು ಕೆಲವೊಂದು ದಿನ ಇದ್ದು ಹೋಗ್ತಾ ಇದ್ದ. ಸೊ ಈಗ ಸದ್ಯಕ್ಕೆ ಆತ ನರ ಬಲಿ ಕೊಡೋ ಅಂಥದ್ದು ಅಲ್ಲೇನೂ ಇಲ್ಲ. ಯಾಕಂದರೆ ಅವನು ಕೊಲೆ ಮಾಡಿರುವಂಥ ಸ್ಥಳ ಇವರು ವಿಕ್ಟಿಮ್ ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಪಾಳು ಬಿದ್ದ ಸ್ಥಳ. ಸೊ ಅಲ್ಲಿ ಯಾವುದು ಮನೆ ಕಟ್ತಾ ಇರೋದು ಏನೂ ಇಲ್ಲ. ಸೊ ಆದ್ದರಿಂದ ನರಬಲಿ ಅನ್ನೋದು ಚಾನ್ಸಸ್ ಭಾಳ ಕಡಿಮೆ ಇದೆ. ಬಟ್ ಇಲ್ಲಿಗಲ್ ರಿಲೇಷನ್ ಆ ಥರ ಏನು ಅಂತ ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ನು ಇಂಟ್ರಾಗೇಟ್ ಮಾಡಿ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡ್ತೀವಿ. ಸರ್, ಆರೋಪಿ ಕೃತ್ಯದ ನಂತರ ಫಾರೆಸ್ಟಲ್ಲೇ ಕಾಣೆಯಾಗಿದ್ದ. ಪೊಲೀಸರು ಕೋಂಬಿಂಗ್ ಮಾಡಿ ಬಂಧಿಸಿದಾರಂತ ಮಾಹಿತಿ ಉಂಟು? ಹೌದು. ಇಮ್ಮಿಡಿಯೇಟ್ಲಿ ಆಫ್ಟರ್ ದ ಅಫೆನ್ಸು ಆತ ತಪ್ಪಿಸ್ಕೊಂಡಿರ್ತಾನೆ, ಪರಾರಿಯಾಗಿರ್ತಾನೆ. ನಮ್ಮ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಬಂದ ಕೂಡಲೇ ಆತನನ್ನು ಪತ್ತೆ ಮಾಡಲಿಕ್ಕೆ ವಿವಿಧ ಟೀಮ್ಸ್ ಆಗಿ ಮಾಡಿ ಬೇರೆ ಬೇರೆ ಕಡೆ ಕೋಂಬಿಂಗು ಮಾಡ್ತಾಯಿದ್ರು. ಮಾಹಿತಿ ಕೂಡ ಕಲೆ ಆಗ್ತಾಯಿದ್ರು. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದ. ಸೊ ಆದ್ದರಿಂದ ರಾತ್ರಿ ಎಲ್ಲ ಪ್ರಯತ್ನ ಮಾಡಿ ಮುಂಜಾನೆ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ಈಗ ದೂರು ಯಾರು ಕೊಟ್ಟಿದ್ದಾರೆ, ಅವ್ರೇನು ಹೇಳ್ತಾರೆ ಸರ್? ಈಗ ದೂರನ್ನು ಅವರ ಕುಟುಂಬ ಸದಸ್ಯರೇ ಕೊಟ್ಟಿದ್ದಾರೆ, ಮಂಜುನಾಥ್ ಅಂತ. ಅವರು ಇನ್ನೂ ವಿಚಾರಣೆ ಮಾಡಬೇಕಾಗಿದೆ ಡೀಟೇಲ್ಸು. ಅವ್ರನ್ನ ಡೀಟೇಲ್ಸ್ ವಿಚಾರಣೆ ಮಾಡಿ ಈತನನ್ನು ಅಕ್ಯೂಸ್ಡ್ ಕೂಡ ಸಿಕ್ಕಿರೋದ್ರಿಂದ ಆತನನ್ನು ವಿಚಾರಣೆ ಮಾಡಿದ್ಮೇಲೆ ನಾವು ಫರ್ದರ್ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಕ್ಯೂಸ್ಡ್ ಮತ್ತು ದೂರುಗಾರರಿಗೆ ಯಾವ ಥರ ಸಂಬಂಧ ಉಂಟು? ಅವರಿಬ್ಬರು ಸೋದರ ಸಂಬಂಧಿರು. ಈ ಮಂಜುನಾಥ್ ಅವರ ತಂದೆ ಅಂದರೆ ವಿಕ್ಟಿಮ್ ಅವರ ತಾತ ಮತ್ತು ಈ ಅಕ್ಯೂಸ್ಡ್ ರಂಜಿತ್ ಕುಮಾರ್ ಅವರ ತಂದೆ, ಅವರಿಬ್ಬರು ಅಣ್ಣನ ತಮ್ಮಂದಿರು ಅಂತ ಹೇಳ್ತಾರೆ. ಒಂದೇ ಕುಟುಂಬದವರು.
ಇನ್ನು ಆರೋಪಿ ರಂಜಿತ್ ನಿನ್ನೆ ಸಂಜೆ 4 ಗಂಟೆಯ ಸಮಯದಲ್ಲಿ ಅಣ್ಣನ ಮನೆಯಲ್ಲೇ ಊಟ ಮಾಡುವಾಗ ಅತ್ತಿಗೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಕೆಲಸವಿಲ್ಲದೆ ಉಂಡಾಡಿ ಗುಂಡ ಆಗಿದ್ದೀಯ ಅಂತ ಬುದ್ಧಿವಾದ ಹೇಳಿದ್ರಂತೆ. ಸಿಟ್ಟುಗೊಂಡು ಮಗುವಿನ ಜೊತೆ ಕೆಲ ಹೊತ್ತು ಆಟವಾಡಿದ್ದಾನೆ. ನಂತರ ಮಗುವನ್ನ ಕರೆದುಕೊಂಡು ಹೋಗಿ ಅತ್ತಿಗೆ ಮೇಲಿನ ಕೋಪಕ್ಕೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಪೊಲೀಸರ ಚುರುಕಿನ ತನಿಖೆಯಿಂದ ಹತ್ಯೆಯ ಕಾರಣ ಹೊರಬಿದ್ದಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಪಿಯುಸಿ, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು, ಸ್ಥಳ ಕೈಗಾರಿಕಾ ವಲಯ, ಹಳೆ ಆರ್ಟಿಒ ಆಫೀಸ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004, 9740461966. Another number 08156459051. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555 DTMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ ಬಿಬಿ ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 9738131184. ಇಂಡಸ್ 555 DTMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನ ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions.
ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ. ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ ಎನ್ಟಿಟಿ, ಪಿಟಿಟಿ ಹಾಗೂ ಎಂಟಿಟಿ ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಯೇ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, ಪಿಯುಸಿ ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿ ಇಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ. ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. ಪಿಎಫ್ಡಿ ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ: ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಯಾವುದೇ ಒಂದು ನಗರ ಅಭಿವೃದ್ಧಿ ಕಾಣಬೇಕಾದ್ರೆ ಅದರಲ್ಲಿ ನಗರಸಭೆ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಆದರೆ ಇಲ್ಲೊಂದು ನಗರಸಭೆಗೆ ಗ್ರಹಣ ಹಿಡಿದಂತಾಗಿದ್ದು, ಯಾವುದೇ ಕಾರ್ಯಕ್ಕೆ ಮುಂದಾದರೂ ಸಹ ಅದಕ್ಕೊಂದು ಅಡ್ಡಿ ಎದುರಾಗುತ್ತಲೇ ಇದೆ. ಅದ್ಯಾವುದಪ್ಪ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರಮಟ್ಟದಲ್ಲೇ ಹೆಸರು ಪಡೆದಿದೆ. ಆದರೆ ನಗರದಲ್ಲಿ ಇಂದಿಗೂ ಸಾಲು ಸಾಲು ಸಮಸ್ಯೆಗಳಿಂದ ಜನ ಹೈರಾಣಾಗ್ತಿದ್ದಾರೆ. ಇನ್ನು ನಗರಸಭೆ ಆದಾಯ ಮೂಲವನ್ನು ಹೆಚ್ಚಿಸಿಕೊಳ್ಳಕ್ಕೆ ಅಂತ ಮುಂದೆ ಹೋದ ಅಧಿಕಾರಿಗಳು ಅಲ್ಲಲ್ಲೇ ಎಡವಿ ಬೀಳುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಜನಪ್ರತಿನಿಧಿಗಳ ಬದ್ಧತೆಯ ಕೊರತೆಯೋ ಗೊತ್ತಿಲ್ಲ. ಆದರೆ ನಗರಸಭೆ ಆದಾಯಕ್ಕೆ ಮಾತ್ರ ನಿರಂತರವಾಗಿ ನಷ್ಟವಾಗುತ್ತಲೇ ಇದೆ. ಅಂದ ಹಾಗೆ ಈಗಾಗಲೇ ನಗರಸಭೆ ವಾಣಿಜ್ಯ ಮಳಿಗೆಗಳು ಅತಿ ಕನಿಷ್ಠ ಬೆಲೆಗೆ ಬಾಡಿಗೆಗೆ ನೀಡಲಾಗಿದೆ. ಅಲ್ಲದೆ ಒಬ್ಬೊಬ್ಬರು 4-5 ಅಂಗಡಿಗಳನ್ನು ಕಡಿಮೆ ಬೆಲೆಗೆ ಪಡೆದು ಹೆಚ್ಚು ಬೆಲೆಗೆ ಉಪಗುತ್ತಿಗೆ ನೀಡಿ ಲಾಭ ಪಡೆಯುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇದರಿಂದ ನಗರಸಭೆಗೂ ಹೆಚ್ಚು ನಷ್ಟವಾಗುತ್ತಿದೆ. ಈಗಿನ ಪೌರಾಯುಕ್ತರು ನಗರಸಭೆ ಆದಾಯ ಮೂಲ ಹೆಚ್ಚಿಸಿಕೊಳ್ಳಲು ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜಿಗೆ ದಿನಾಂಕ ನಿಗದಿಪಡಿಸಿದ್ದರು. ಅದಕ್ಕಾಗಿ ಆಟೋದಲ್ಲಿಯೂ ಸಹ ಪ್ರಚಾರ ಮಾಡಿದ್ದರು. ಇದೀಗ ತಾಂತ್ರಿಕ ಕಾರಣಗಳಿಂದ ಮತ್ತೆ ಹರಾಜು ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ. ನಗರಸಭೆಗೆ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಕೂಡ ಒಂದು ಬಹುದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಕೆಲಸ ಅದು. ಈ ಹಿಂದೆ ಅವರು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿ ಬಿಡ್ನಲ್ಲಿ ಭಾಗವಹಿಸಿ ಕೆಲವು ಜನ ಸಕ್ಸಸ್ಫುಲ್ ಆಗಿ ಇದ್ದಾರೆ. ಅವರ ಅವಧಿ ಈಗ ಆಲ್ರೆಡಿ ಕೆಲವು ಜನದ್ದು ಎಲ್ರಿಗೂ ಕೂಡ ಕೆಲವು ಜನದ್ದು ಮುಗಿದೋಗಿದೆ. ಹಾಗಾಗಿ ಮುಗಿದೋಗಿರ್ತಕ್ಕಂಥ ನಿಟ್ಟಿನಲ್ಲಿ ಬಹಿರಂಗ ಹರಾಜನ್ನು ಮಾಡಲೇಬೇಕು. ಬಹಿರಂಗ ಹರಾಜನ್ನು ಮಾಡಿ ಪ್ರಕ್ರಿಯೆಯನ್ನು ಅಲ್ಲಿ ಯಾರು ಎಷ್ಟು ಬಿಡ್ ಮಾಡ್ತಾರೆ ಅಂಥವರಿಗೆ ನಾವು ಕೊಡಬೇಕಾಗುತ್ತೆ. ನಮ್ಮದು ಗೈಡ್ಲೈನ್ಸ್ ಇದೆ, ಸುತ್ತೋಲೆಯಿದೆ, ಗೈಡ್ಲೈನ್ಸ್ ಇದೆ. ಆ್ಯಸ್ ಪರ್ ರೂಲು ಅದನ್ನು ಕೈಗೊಳ್ತೀವಿ. ಸಹಜವಾಗಿ ಆ ಥರದ್ದು ಮಾತುಗಳನ್ನು ಆಡ್ತಾರೆ. ಆದರೆ ಅದಕ್ಕೆ ಯಾರು ಕೂಡ ಕಿವಿಗೊಡುವಂಥದ್ದು ಬೇಡ. ಕಾರಣ ಅಂದರೆ ಈಗ ಹರಾಜಿನಲ್ಲಿ ಭಾಗವಹಿಸಿ ಮಳಿಗೆಗಳಲ್ಲಿ ಇದ್ದು ವ್ಯಾಪಾರ ಮಾಡ್ತಕ್ಕಂಥವರು ಕೂಡ ಅವರು ಕೂಡ ಈವ್ನಿಂಗು ಬಂದು ಇಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಏಕೆಂದ್ರೆ ನಾವು ಇಷ್ಟು ವರ್ಷಗಳ ತನಕ ನಾವು ಮಾಡ್ಕೊತ ಬಂದಿದ್ದೀವಿ. ಈಗ ಏನಾದರೂ ಒಂದು ವೇಳೆ ಬಹಿರಂಗ ಹರಾಜನ್ನು ಮಾಡಿದರೆ ಹೈಯೆಸ್ಟ್ ರೇಟಿಗೆ ಕೂಗ್ಕೊಳ್ತಕ್ಕಂಥದ್ದೆಲ್ಲ ಮಾಡ್ತಾರೆ, ನಾವೆಲ್ಲರೂ ಕೂಡ ಬೀದಿ ಪಾಲಾಗ್ತೀವಿ, ನಮಗೆ ಮುಂದಿನ ಉದ್ಯೋಗಕ್ಕೆ ತೊಂದರೆ ಆಗುತ್ತೆ ಅಂತಕ್ಕಂಥ ಕೆಲವು ವಿಷಯಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದಾಗ್ಯೂ ಕೂಡ ನಾವು ನಿಯಮಾನುಸಾರ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ.
ಈಗ ಅದೆಲ್ಲ ಇದೆ. ಅದಕ್ಕೋಸ್ಕರನೇ ಅಂಥದ್ದೆಲ್ಲದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ನಾವು ನಿಯಮಾನುಸಾರವಾಗಿ ಮಾಡಬೇಕಾಗಿರೋದಕ್ಕೆ ಒಂದಿಷ್ಟು ಕಾಲಾವಕಾಶನೂ ಕೂಡ ಬೇಕಾಗುತ್ತೆ. ತಾಂತ್ರಿಕ ಕಾರಣಗಳನ್ನು ನಾನು ಮೊದಲೇ ವಿವರಿಸಿದ್ದೀನಿ. ಒಂದು ವೇಳೆ ಆ ಥರ ಆದಮೇಲೆ ಕೂಡ ಮುಂದಿನ ಜನರಿಗೂ ಕೂಡ ತೊಂದರೆ ಆಗಬಾರ್ದು, ಆರ್ಥಿಕವಾಗಿ ಯಾರಿಗೂ ಕೂಡ. ಆ ಒಂದು ದೃಷ್ಟಿಯಿಂದ ಇದನ್ನು ರದ್ದು ಮಾಡಿಲ್ಲ, ಮುಂದೂಡಲಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೆ. ಸಭೆಯು ದಿನಾಂಕ 24ನೇ ತಾರೀಕು ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಈಗ ತಾಂತ್ರಿಕ ಕಾರಣಗಳಿಂದ ಅದನ್ನು ನಾವು ಮುಂದೂಡಿದ್ದೀವಿ. ಕಾರಣ ಇಷ್ಟೇ, ನಗರಸಭೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ರವರಿಗೆ ಸಂಬಂಧಪಟ್ಟಂತೆ ಒಂದು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಅದರ ಮೇಲೆ ಒಂದು ಆದೇಶ ಬಂದಿದೆ. ಹಾಗಾಗಿ ಆದೇಶದ ಮೇಲೆ ಒಂದು ನಗರಾಭಿವೃದ್ಧಿ ಇಲಾಖೆಯಿಂದ ಮುಂದಿನ ಒಂದು ಏನು ಸ್ಪಷ್ಟೀಕರಣಕ್ಕೋಸ್ಕರ ಇಲಾಖೆಯ ಗಮನದಲ್ಲಿ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇದರಲ್ಲಿ ನಾವೇನಾದ್ರು ಹರಾಜು ಪ್ರಕ್ರಿಯೆಯನ್ನು ಮಾಡಿ ಹರಾಜು ಪ್ರಕ್ರಿಯೆಯಲ್ಲಿ ಯಾರು ಸಕ್ಸಸ್ಫುಲ್ ಬಿಡ್ಡರ್ ಆಗ್ತಾರೆ ಅಂಥವರಿಗೆ ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ಲಿಕ್ಕೆ ಅಥವಾ ಮುಂದಿನ ಒಂದು ನಡವಳಿಕೆ ಯಾವುದೇ ಕೂಡ ತೊಂದರೆಗಳು ಆಗಬಾರ್ದು. ಏಕೆಂದರೆ ಬಿಡ್ಡಿಗೆ ಭಾಗವಹಿಸೋದಕ್ಕಿಂತ ಮುಂಚೆ ಭಾಳಷ್ಟು ಬಿಡ್ಡಿಗೆ ಸಂಬಂಧಪಟ್ಟಂತೆ ಇದನ್ನು ಏನು ಅದಕ್ಕೆ ಬಿಡ್ಡಿ ಸವಾಲಿಗೆ ಕಟ್ಟಿರ್ತಾರೆ. ಒಂದು ಬಿಡ್ ಮಾಡಲಿಕ್ಕೆ ಮುಂಚಿತವಾಗಿ ಹಣವನ್ನು ಕಟ್ಟಿರ್ತಾರೆ, ಮುಂಗಡ ಹಣವನ್ನು ಕಟ್ಟಿರ್ತಾರೆ. ಆಮೇಲೆ ನಂತರದಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಬಿಡ್ ಆದಮೇಲೆ ನಾವು ಟೈಮ್ ಕೊಟ್ಟು ಆ ಬಿಡ್ ಅಮೌಂಟನ್ನು ನಾವು ಕಟ್ಟಿಸ್ಕೊಳ್ತಾ ಇರ್ತೀವಿ. ಈ ಒಂದು ಮಧ್ಯದಲ್ಲಿ ನಗರಸಭೆ ಆಯುಕ್ತರ ಮೇಲೆ ಒಂದು ವೈಯಕ್ತಿಕ ಪ್ರಕರಣ ಹೈಕೋರ್ಟ್ನಲ್ಲಿರೋದ್ರಿಂದ ಅವರ ಒಂದು ಇದರಲ್ಲಿ ಏನಾದರೂ ಈ ಬಿಡ್ ಬಹಿರಂಗ ಹರಾಜನ್ನು ಮಾಡಿದಾಗ ನಾಳೆ ಆಡಳಿತಾತ್ಮಕವಾದಂಥ ತೊಂದರೆಗಳಾಯಿತು ಅಂದರೆ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದವರಿಗೆ ಮತ್ತು ಬಹಿರಂಗ ಹರಾಜಿನಲ್ಲಿ ಸಕ್ಸಸ್ಫುಲ್ ಆದಂಥವರಿಗೆ ಮುಂದಿನ ಪ್ರಕ್ರಿಯೆಗಳಿಗೆ ತೊಂದರೆಗಳಾಗ್ತಕ್ಕಂಥ ಚಾನ್ಸಸ್ಸು ಕೂಡ ಇರುತ್ತೆ. ಹಾಗಾಗಿ ಇದು ಒಂದು. ಎರಡನೇ ವಿಷಯ, ಬಹಿರಂಗ ನಿರೀಕ್ಷೆ ಕೂಡಲೇ ಈಗ ಮುಂದಿನ ಸರ್ಕಾರದ ಒಂದು ನಿರ್ದೇಶನವನ್ನು ಕೂಡ ಪಡ್ಕೊಳ್ತೀವಿ. ಮತ್ತು ಈ ಬಹಿರಂಗ ಹರಾಜಿನಲ್ಲಿ ಏನು ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ನಾವು ಮೀಸಲಾತಿಯನ್ನು ಇಡಬೇಕು ಅದನ್ನು ಕೂಡ ನಾವು ಮೀಸಲಾತಿಯನ್ನು ಇಟ್ಟು ಪ್ರಕಟಿಸಬೇಕಾಗುತ್ತೆ, ಅಧಿಸೂಚನೆ ಹೊರಡಿಸಬೇಕಾಗುತ್ತೆ. ಇಂತಿಂಥ ಮಳಿಗೆಗಳನ್ನು ಇಂತಿಂಥ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಮೀಸಲಿಟ್ಟಿದ್ದೀವಿ ಅಂತಲೂ ಕೂಡ ಹೇಳಬೇಕಾಗುತ್ತೆ. ಹಾಗಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹರಾಜು ಪ್ರಕ್ರಿಯೆಯನ್ನು ನಿಯಮಾನುಸಾರ ಕೈಗೊಳ್ಳುತ್ತೀವಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಂಗಡಿ ಮಳಿಗೆಗಳು ಸಿಗುವುದೇ ಕಷ್ಟ. ಸಿಕ್ಕಿದರೂ ಸಹ ಅದು ಬೆಂಗಳೂರಿನ ದರಗಳನ್ನು ನೆನಪಿಸುತ್ತದೆ. ಆದರೆ ಕಳೆದ 30 ವರ್ಷಗಳ ಹಿಂದೆ ಬಾಡಿಗೆಗೆ ಪಡೆದಿರುವ ಮಾಲೀಕರು ಈವರೆಗೂ ಮರು ಹರಾಜು ಮಾಡದ ಕಾರಣ ಹಿಂದೆ ಇದ್ದ ಬಾಡಿಗೆಯನ್ನೇ ಮುಂದುವರಿಸಿದ್ದಾರೆ. ಗಂಡ ಹೆಂಡಿರ ನಡುವೆ ಕೂಸು ಬಡವಾದಂತ ಜನಸಾಮಾನ್ಯರು ಮಾತ್ರ ತೆರಿಗೆಗಳ ಮೇಲೆ ತೆರಿಗೆಗಳನ್ನು ಕಟ್ಟಿ ಬಡವಾಗುತ್ತಿರೋದಂತೂ ಸತ್ಯ. ಇದಕ್ಕೆ ಜನಪ್ರತಿನಿಧಿಗಳೇ ಆತ್ಮಸಾಕ್ಷಿಯಿಂದ ಉತ್ತರ ಕೊಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪರಿಶೀಲನಾ ಸಭೆಯಲ್ಲಿ ರೈತರ ಬೆಳೆ ವಿಮೆ ಹಣ ಪಾವತಿಯ ವಿಳಂಬ ಹಾಗೂ ಅಧಿಕಾರಿಗಳ ನಡೆ ಕುರಿತು ನಡೆದ ಚರ್ಚೆ ರೈತ ಮುಖಂಡರು ಹಾಗೂ ಕೃಷಿ ಅಧಿಕಾರಿಗಳ ನಡುವಿನ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಪ್ರತಿ ವರ್ಷ ಒಂದು ವರ್ಷ ಅಲ್ಲ, ಈ ವರ್ಷ ಅಲ್ಲ, ಪ್ರತಿ ವರ್ಷನೂ ಇದೆ. ಬಾಗೇಪಲ್ಲಿ ತಾಲೂಕಿನ ನಲ್ಲಗುಟ್ಲಪಲ್ಲಿ, ಪಾಳ್ಯಕೆರೆ, ಸೋಮನಾಥಪುರ, ಪೋಲನಾಯಕನಪಲ್ಲಿ, ರಾಷ್ಚೆರುವು, ಮಿಟ್ಟೇಮರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುವ ಬೆಳೆ ಕಟಾವು ಪ್ರಯೋಗಗಳ ಪ್ರಗತಿ ಪರಿಶೀಲನಾ ಸಭೆಗೆ ಹಾಜರಾಗಿ ನಿಯಮಾವಳಿಗಳ ಬಗ್ಗೆ ವಿವರಿಸುವಂತೆ ಆದೇಶ ನೀಡಲಾಗಿತ್ತು. ಆದೇಶದಂತೆ ಸಭೆಗೆ ಆಗಮಿಸಿದ ಗ್ರಾಮ ಪಂಚಾಯಿತಿ ಪಿಡಿಒಗಳು ಬೆಳೆ ಕಟಾವು ನಿಯಮಾವಳಿಗಳು ಪಾಲನೆ ಮಾಡದೆ ಕಾಟಾಚಾರಕ್ಕೆ ಬೆಳೆ ಕಟಾವು ಪ್ರಯೋಗ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಮಧ್ಯೆ ಕೆಲ ರೈತರು ಬೆಳೆ ವಿಮೆ ಬಂದಿಲ್ಲ, ವಿಮೆಯಲ್ಲಿ ಬೆಳೆಗಳನ್ನು ಅದಲು ಬದಲಾಗಿ ತೋರಿಸುತ್ತಿದೆ, ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಕೆಲ ರೈತರಿಂದ ಆರೋಪ ಕೇಳಿಬಂತು. ಗದ್ದಲ ಶುರುವಾಗುತ್ತಿದ್ದಂತೆ ರೈತರನ್ನ ಹೊರಗೆ ಕಳುಹಿಸಿದ ಘಟನೆಯೂ ನಡೆಯಿತು. ಇನ್ನು ಈ ಕುರಿತು ಜಂಟಿ ಕೃಷಿ ನಿರ್ದೇಶಕಿ ಜಾವಿದ್ ನಸೀಮಾ ಖಾನಂ ಮಾತನಾಡಿ, ಕೃಷಿ ಬೆಳೆ ನಷ್ಟ ಪ್ರಮಾಣದ ಸಮೀಕ್ಷೆ ನಡೆಸುವಂತೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ತಂಡ ಸಮೀಕ್ಷೆ ನಡೆಸಿ ಕೃಷಿ ಬೆಳೆ ಕಟಾವು ಪ್ರಯೋಗ ಸಮೀಕ್ಷೆ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕಾಗಿದೆ. ಬೆಳೆ ಕಟಾವು ಪ್ರಯೋಗ ವರದಿಯಂತೆ ನೋಂದಾಯಿತ ರೈತರಿಗೆ ವಿಮೆ ಕಂಪನಿಗಳಿಂದ ಹಣ ಬಿಡುಗಡೆ ಮಾಡಲಾಗುತ್ತದೆ. ರೈತರಿಗೆ ವಿಮೆ ಹಣ ಯಾವ ಕಾರಣಕ್ಕಾಗಿ ಬಂದಿಲ್ಲ ಎಂಬುದರ ಬಗ್ಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳನ್ನೊಳಗೊಂಡ ಸಮಿತಿ ರಚನೆ ಮಾಡಲಾಗಿದೆ. ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಬೆಳೆ ಕಟಾವು ಪ್ರಯೋಗ ವರದಿಯಲ್ಲಿ ಕಂಡುಬಂದಿರುವ ನ್ಯೂನ್ಯತೆಗಳ ಬಗ್ಗೆ ಚರ್ಚಿಸಿ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ ಎಂದು ಸಭೆಯಲ್ಲಿ ತಿಳಿಸಿದರು. ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ
2023ನೇ ಮುಂಗಾರು ಹಂಗಾಮಿನಲ್ಲಿ ರೈತರು ಈ ವಿಮೆ ಹಣವನ್ನು ಕಟ್ಟಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಪಂಚಾಯಿತಿಯಲ್ಲಿ ಬೆಳೆ ವಿಮೆ ಬಂದಿರೋದಿಲ್ಲ ರೈತರಿಗೆ. ಸೊ ಹಾಗಾಗಿ ಯಾಕೆ ಈ ರೀತಿ ಆಗಿದೆ, ಕೆಲವು ಪಂಚಾಯಿತಿಯಲ್ಲಿ ಬಂದಿದೆ, ಕೆಲವು ಪಂಚಾಯಿತಿಯಲ್ಲಿ ಬಂದಿರೋದಿಲ್ಲ ಬೆಳೆ ವಿಮೆ ಅಮೌಂಟ್ ರೈತರಿಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸಮಿತಿಗೆ ಜಾಯಿಂಟ್ ಡೈರೆಕ್ಟರ್ ಅಧ್ಯಕ್ಷರು ಮಾಡಿ ಸಂಬಂಧಪಟ್ಟ ತಾಲೂಕುಗಳ ತಹಸೀಲ್ದಾರ್ಗಳು ಮತ್ತು ಇಒಗಳು ಮತ್ತು ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಇವರಿಗೆ ಒಂದು ಕಮಿಟಿ ಸದಸ್ಯರನ್ನಾಗಿ ಮಾಡಿ ಕಮಿಟಿ ರಚನೆ ಮಾಡಿದ್ದಾರೆ. ಇವತ್ತಿನ ದಿನ ಬಾಗೇಪಲ್ಲಿಯಲ್ಲಿ ಇವತ್ತು ನಾವು ಕಮಿಟಿ ಮೆಂಬರ್ಸ್ ಏನು ಮಾಡಿದ್ವಿ, ಒಂದು ತನಿಖೆಯನ್ನು ಈಗ ಕೈಗೊಂಡಿದ್ದೀವಿ. ಸಂಬಂಧಪಟ್ಟ ಈಗ ಯಾರು CC ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ ಬೆಳೆ ವಿಮೆ ಬರೋದಕ್ಕೋಸ್ಕರ, ಆ ಒಂದು ಸಂಬಂಧಪಟ್ಟ ಯಾರು ಪ್ರೈಮರಿ ವರ್ಕರ್ ಮತ್ತು ರೈತರು ಆ ಯಾವ ಜಮೀನಲ್ಲಿ ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಗಿದೆ ಮತ್ತು ಇನ್ಶೂರೆನ್ಸ್ ಕಂಪ್ನಿ ಈ 3 ಜನ ಮಾಡಬೇಕಾಗಿದೆ. ಇವತ್ತಿನ ದಿನ ನಾವು ಈ ಒಂದು ತನಿಖೆಯನ್ನು ಕೈಗೊಂಡಿದ್ದೀವಿ. ನಾವೇನು ಗ್ರಾಮ ಪಂಚಾಯತಿ ಮಟ್ಟಿಗೆ 4 ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಇದರ ರೀತಿಯ ಮಾಡಬೇಕಾಗಿದೆ ಎಕ್ಸ್ಪೆರಿಮೆಂಟ್ಸು. ನಾವು ಇವತ್ತಿನ ದಿನ ಆ ಎಕ್ಸ್ಪೆರಿಮೆಂಟ್ಸ್ದು ಫೋಟೋಸ್ ಅವ್ರ ಆ್ಯಪಲ್ಲಿ ಅಪ್ಲೋಡ್ ಮಾಡ್ತಾರೆ. ಆ ಒಂದು ಫೋಟೋಸಲ್ಲಿ ಯಾರ್ಯಾರಿದ್ದಾರೆ, ಈ ಎಕ್ಸ್ಪೆರಿಮೆಂಟ್ಸ್ ಸರಿಯಾಗಿ ಕಂಡಕ್ಟ್ ಮಾಡಿದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಪರಿಶೀಲನೆ ಕೈಗೊಂಡಿದ್ದೀವಿ. ಹಾಗೂ ಸಂಬಂಧಪಟ್ಟ ರೈತರಿಗೆ ಮತ್ತು PDO ಅವ್ರ ಹೇಳಿಕೆಯನ್ನು ತಗೊಂಡಿದ್ದೀವಿ. ಈ ಒಂದು ಎಲ್ಲ ಹೇಳಿಕೆ ಮತ್ತು ಇವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ನಾವು ಇದನ್ನು ವರದಿಯನ್ನು ಜಿಲ್ಲಾಧಿಕಾರಿಗಳಿಗೆ ಶೀಘ್ರವಾಗಿ ನಾವು ಇದನ್ನು ಸಬ್ಮಿಟ್ ಮಾಡ್ತೀವಿ. ರೈತ ಸಂಘದ ಅಧ್ಯಕ್ಷ HN ಗೋವಿಂದ ರೆಡ್ಡಿ ಮಾತನಾಡಿ, ತಾಲೂಕಿನ ರೈತ ಕೃಷಿ ಜಮೀನುಗಳಿಗೆ ಬೆಳೆ ಕಟಾವು ಪ್ರಯೋಗ ಅಧಿಕಾರಿಗಳ ತಂಡ ಖುದ್ದು ಭೇಟಿ ನೀಡಿ ಸಮೀಕ್ಷೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಸಮೀಕ್ಷೆ ವರದಿ ಸಲ್ಲಿಸಬೇಕಾಗಿರುವ ಅಧಿಕಾರಿಗಳು ಜಮೀನುಗಳಿಗೆ ಭೇಟಿ ನೀಡದೆ ಸಲ್ಲಿಸಿರುವ ಕಾಟಾಚಾರದ ವರದಿಯಿಂದ ತಾಲೂಕಿನ 40% ಜನ ರೈತರಿಗೆ ಬೆಳೆ ವಿಮೆ ಹಣ ಬಂದಿಲ್ಲ. 15 ದಿನದೊಳಗೆ ರೈತರಿಗೆ ಬೆಳೆ ವಿಮೆ ಹಣ ಬರದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಬರಗಾಲದ ಬಗ್ಗೆ ಮತ್ತು ಕೃಷಿ ವಿಮೆಯ ಬಗ್ಗೆ, ವಿಮೆ ಯೋಜನೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ರೈತರದ್ದು ಒಂದು ಬರಗಾಲದ ಹಣ ಬರ್ತಾ ಇಲ್ಲ, ವಿಮೆ ಕಟ್ಟಿರೋದಕ್ಕೆ ಒಂದು ಬೆಲೆ ಇಟ್ಟಿದ್ರೆ ಇನ್ನೊಂದು ಬೆಲೆಗೆ ಇದು ಬಂದಿದೆ ಅಂತ ಹೇಳ್ಬಿಟ್ಟು ರೈತರದ್ದು ಮಾಹಿತಿ ತಗೊಂಡೋಗಿ ರೈತರಿಗೆ ವಿಮೆ ದುಡ್ಡು ಬರದೇ ಮಾಡಿದ್ದಾರೆ. ಅದಕ್ಕೋಸ್ಕರ ಸರಿಯಾದವ್ರನ್ನ ಆಯ್ಕೆ ಮಾಡಿ ಸರಿಯಾದ ತರಬೇತಿ ಕೊಡ್ದೇನೆ, ಅವ್ರ ಹೊಲಗದ್ದೆಗಳಿಗೆ ಹೋಗ್ದೇನೆ, ಎಲ್ಲೋ ನಿಂತ್ಕೊಂಡು ಬೆಲೆ ಇಟ್ಟಿದ್ರೆ ಬೆಲೆ ಇರುವ ಒಂದು ಪ್ಲೇಸ್ ಹೋಗ್ದೇನೆ, ಎಲ್ಲೋ ಒಂದು ಭೂಮಿ ಇದ್ದರೆ ಭೂಮಿಯಲ್ಲಿ ತಗೊಂಡು ಬರ್ತಿದ್ರೆ ಯಾರೋ ಸಮ್ ಎಕ್ಸ್ಪರ್ಸನ್ ಯಾರೋ ಒಬ್ಬ ರೈತ ಆದನಾಯಣಪ್ಪ ಕಡಲೆಕಾಯಿ ಹಾಕಿರ್ತಾನೆ, ಶೇಂಗಾ ಹಾಕಿರ್ತಾನೆ. ಬಟ್ ಅವರು ಶೇಂಗಾ ಬಿಟ್ಟು ಅವ್ರು ಫೋಟೋ ತೆಗಿಳ್ತಾನೆ, ಯಾರೋ ಒಬ್ಬ ಖಾಲಿ ಜೋಳ ಅಂತ ಹಾಕಿರ್ತಾರೆ, ಇಲ್ಲಾಂದರೆ ಪಕ್ಕದಲ್ಲಿ ಖಾಲಿ ಬೀಳ್ಭೂಮಿ ಇರುತ್ತೆ, ಆ ಭೂಮಿಯದು ಇದು ಹಾಕಿದ್ದಾರೆ. ಅದಕ್ಕೋಸ್ಕರ ಇವೆಲ್ಲ ಲೋಪದೋಷಗಳಾಗಿದ್ದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಕಮಿಟಿ ಮಾಡಿದ್ದಾರೆ. ಅದು ಪ್ರತಿಯೊಂದು ತಾಲೂಕದಲ್ಲಿ ಒಂದು ದಿನಾಂಕವನ್ನು ಆಯ್ಕೆ ಮಾಡಿ ಎಲ್ಲರನ್ನು ಕರೆದು ಇಲ್ಲೊಂದು ಡಿಸ್ಪ್ಲೇ ಮಾಡಿ ಯಾವ್ಯಾವ ಥರ ಇದು ಮಾಡಿದ್ದಾರೆ, ರೈತರು ಯಾರು, ಆ ರೈತರಿಗೆ ಯಾವ ಥರ ಇದು ಮಾಡಿದ್ದಾರೆ, ಎಷ್ಟು ಇಳುವರಿ ಬಂದಿದೆ ಏನು, ಅದರ ಮೇಲೆ ಅವರು ಅಮೌಂಟನ್ನು ಇದು ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಲೋಪದೋಷಗಳಿದೆ. ಇದನ್ನು ಸರಿಪಡಿಸಬೇಕಾಗಿ ನಾವು ಜಿಲ್ಲಾಧಿಕಾರಿಗಳ ಮೇಲೆ ಒಂದು ಮನವಿ ಮಾಡಿದ್ದೀವಿ. ಅವರ ಆದೇಶದ ಮೇರೆಗೆ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಆಗಮಿಸಿ ನಮ್ಮ ಎಲ್ಲ ರೈತರ ಬಗ್ಗೆ ಪ್ರಗತಿ ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ಬೆಳೆ ವಿಮೆಯ ಹಣವನ್ನು ಸರಿಸಮಾನವಾಗಿ ಬಾಗೇಪಲ್ಲಿ ತಾಲೂಕಿನ ಎಲ್ಲ ರೈತರಿಗೂ ಯಾರು ಬ್ಯಾಂಕಲ್ಲಿ ಕಟ್ಟಿದ್ದಾರೋ ಅವ್ರಿಗೆ ಸರಿಸಮಾನವಾಗಿ ಹಾಕುವುದಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈ ಸಭೆಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ MS ನರಸಿಂಹಾರೆಡ್ಡಿ, ತಹಸೀಲ್ದಾರ್ ಪ್ರಶಾಂತ್, ಕೆ ಪಾಟೀಲ, ಕೃಷಿ ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಗುಡಿಬಂಡೆ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಆದಿನಾರಾಯಣ, ತಾಲೂಕು ಪಂಚಾಯಿತಿ ಇಒ ರಮೇಶ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ.
ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಅಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, BCom, BBA, MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಜುಲೈ 13ರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದ್ದು, ಕಕ್ಷಿದಾರರು ಹಾಗೂ ವಕೀಲರು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರದಲ್ಲಿ ಜುಲೈ 13ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದ್ದು, ಈ ಬಗ್ಗೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಮಾತನಾಡಿ, ಅದಾಲತ್ನಲ್ಲಿ ಸಿವಿಲ್, ಚೆಕ್ ಬೌನ್ಸ್, ಅಪಘಾತ, ಬ್ಯಾಂಕ್ ವಸೂಲಾತಿ ಮತ್ತಿತರ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು. ಕಳೆದ ಲೋಕ್ ಅದಾಲತ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಒಟ್ಟು 40,576 ಪ್ರಕರಣಗಳು ಬಾಕಿ ಇದ್ದವು. ಈ ಪೈಕಿ ವಕೀಲರು ಮತ್ತು ಕಕ್ಷಿದಾರರ ಸಹಕಾರದೊಂದಿಗೆ 3,334 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಜೊತೆಗೆ 30,000 ವ್ಯಾಜ್ಯಪೂರ್ವ ಪ್ರಕರಣಗಳು ಇತ್ಯರ್ಥವಾಗಿದ್ದವು. ಈ ಬಾರಿ ಜಿಲ್ಲೆಯಲ್ಲಿ 40,408 ಪ್ರಕರಣಗಳು ಬಾಕಿ ಇವೆ. ಮುಂದಿನ ಅದಾಲತ್ನಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದ 600 ಪ್ರಕರಣಗಳು ಸಲ್ಲಿಕೆಯಾಗಿವೆ. ಕಳೆದ ಅದಾಲತ್ಗಿಂತಲೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ. ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ಕೌಟುಂಬಿಕ ವ್ಯಾಜ್ಯಗಳ ಸಣ್ಣ ಪುಟ್ಟ ಪ್ರಕರಣಗಳನ್ನು ರಾಜಿ ಪಂಚಾಯಿತಿ ಮೂಲಕ ಇತ್ಯರ್ಥಪಡಿಸಲಾಗುವುದು ಎಂದರು. ದಿನಾಂಕ 13/7/2024 ನಮ್ಮದು ಎರಡನೆಯ ಲೋಕ ಅದಾಲತ್ತು ನಮ್ಮ ನಡೀತಾ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲ ಕಡೆನೂ ಕೂಡ ಇದು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಡೀತಾ ಇರೋದು. ಬಟ್ ಇದರಲ್ಲಿ ನಾವು ಸಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟೋಟಲಿ ನಮ್ಮ ಪೆಂಡೆನ್ಸಿ ಬಂದು 40,576. ಅದರಲ್ಲಿ ಟೋಟಲ್ ಕೇಸಸ್ ಡಿಸ್ಪೋಸ್ ಆಗಿದ್ದು ನಮ್ಮಲ್ಲಿ 3,334. ಪ್ರೀ ಲಿಟಿಗೇಷನು 30,000 ಅಷ್ಟು ಡಿಸ್ಪೋಸ್ ಆಯಿತು. ಸೊ ಪ್ರೀ ಲಿಟಿಗೇಷನ್ ಈ ಸಲ ನಮ್ಮಲ್ಲಿ ಪೆಂಡೆನ್ಸಿ ಸ್ಟೇಟ್ಮೆಂಟಲ್ಲಿ ಕೂಡ ನಾವು 40,408 ಇದ್ದೀವಿ. ಅದರಲ್ಲಿ ಆ್ಯಸ್ ಆನ್ ಟುಡೇ ವಿ ಹ್ಯಾವ್ ಅರೌಂಡ್ 600 ಪೆಂಡಿಂಗ್ ಕೇಸಸ್ನ ರೆಫರ್ ಆಗಿದೆ. ಬಟ್ ಇನ್ನೂ ಒಂದು 3 ವಾರ ಇರೋದ್ರಿಂದ ಸುಮಾರು ಕೇಸಸ್ ರೆಫರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಈ ಸಲನೂ ಕೂಡ ಹಿಂದಿನ ಸಲ ನಾವು ಯಾವ ರೀತಿ ಕೇಸಸ್ನ ಡಿಸ್ಪೋಸ್ ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚು ಡಿಸ್ಪೋಸ್ ಮಾಡಬೇಕು ಅಂತ ಒಂದು ಟಾರ್ಗೆಟು ಕೂಡ ಇಟ್ಕೊಂಡಿದ್ದೀವಿ. MVC ಕೇಸಸ್, ಇನ್ಶೂರೆನ್ಸ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಮೇಂಟೆನೆನ್ಸ್ ಕೇಸಸ್ಸು, ಡಿವೋರ್ಸ್ ಕೇಸಸ್ ಎಲ್ಲ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಚಿಕ್ಕ ಪುಟ್ಟ ಫ್ಯಾಮಿಲಿ ಮ್ಯಾಟರ್ಸು, ವಿಚ್ಛೇದನ ಕೇಸು ಬಿಟ್ಟು ಚಿಕ್ಕ ಪುಟ್ಟ ಫ್ಯಾಮಿಲಿ ಕೋರ್ಟ್ ಮ್ಯಾಟರ್ಸ್ ಕೇಸಸಲ್ಲಿ, ಆಮೇಲೆ ಸಿವಿಲ್ ಮ್ಯಾಟರ್ಸಲ್ಲಿ ಬಂದಂತೆ ನಾನು ಹೇಳ್ದಂಗೆ ಬ್ಯಾಂಕು ಮತ್ತು ಮೇಜರ್ ರಿಕವರಿ ಕೇಸಸ್ಸು ಅದನ್ನು ಕೂಡ ಡಿಕ್ಲರೇಷನ್ನು ಕೂಡ ನಾವು ಅದರಲ್ಲಿ ಸೇರಿಸಲ್ಲ. ಯಾಕಂದರೆ ಡಿಕ್ಲರೇಷನಲ್ಲಿ ಕೋರ್ಟ್ ಹ್ಯಾಸ್ ಟು ಡಿಕ್ಲೇರ್ ದ ರೈಟ್ ಇರೋದ್ರಿಂದ ಡಿಕ್ಲರೇಷನ್ ಕೇಸಸ್ನ ಡಿಸೈಡ್ ಮಾಡಲ್ಲ. ಪಾರ್ಟಿಷನ್ ಸೂಟ್ಸ್ನ ಕೂಡ ನಾವು ತಗೋತೀವಿ. ಇದರಲ್ಲಿ ಏನಪ್ಪ ಅಂದ್ರೆ ಆಮೇಲೆ ಕಾಂಪ್ರಮೈಸಸ್ ಮ್ಯಾಟರ್ಸ್ನ, ಕ್ರಿಮಿನಲಲ್ಲಿ ಕಾಂಪ್ರಮೈಸಸ್ ಮ್ಯಾಟರ್ಸ್ನ ತಗೋತೀವಿ. ಆಮೇಲೆ ಚಿಕ್ಕ ಲಘು ಪ್ರಕರಣಗಳು ಕೂಡ ತಗೋತೀವಿ. ಇದರಲ್ಲಿ ಸುಮಾರು ಕೇಸಸ್ಗಳು ನಮ್ಮಲ್ಲಿ ಇದೆ, ಪೆಂಡಿಂಗ್ ಇದೆ. ಆ ಪೆಂಡಿಂಗ್ ಕೇಸಸ್ನಲ್ಲೂ ಕೂಡ ನಾವು ಅಡ್ವೊಕೇಟ್ಸ್ಗೆ ಮತ್ತು ಪಾರ್ಟೀಸ್ಗೆ ನಾವು ಕನ್ಸಿಲೇಷನ್ ಮೂಲಕ, ಎಸ್ಪೆಷಲಿ ಪಾರ್ಟೀಸ್ಗಳಿಗೆ ಆದಷ್ಟು ನಾವು ಕನ್ಸಿಲೇಷನ್ ಮಾಡಿ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಒಂದೊಂದು ಪ್ರಕರಣಗಳು ಇತ್ಯರ್ಥ ಆಗಲ್ಲ. ಅದನ್ನು ನಾವು ಕೋರ್ಟ್ ಮೂಲಕನೇ ತೀರ್ಮಾನ ಕೊಟ್ಟು ಅವ್ರಿಗೆ ಇದು ಮಾಡಬೇಕಾಗತ್ತೆ. ಬಟ್ ಆದಷ್ಟು ನಾವು ಎಲ್ಲ ಪಾರ್ಟೀಸ್ಗಳಿಗೂ ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಲೋಕ ಅದಾಲತ್ತಲ್ಲಿ ಬಂದು ಪ್ರಕರಣನೂ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ಯಾಕಂದರೆ ಪ್ರಕರಣ ಇತ್ಯರ್ಥಪಡಿಸ್ಕೊಂಡ್ರೆ ಅವ್ರಿಗೂ ಒಂದು ರೀತಿ ಒಳ್ಳೆಯದಿರುತ್ತೆ. ಯಾಕಂದರೆ ಅವ್ರಿಗೆ ಡಿಸಿಷನ್ ಇಮಿಡಿಯೇಟಾಗೆ, ಅವ್ರಿಗೆ ಬೇಕಾದಂಥ ಡಿಸಿಷನ್ ಇಮಿಡಿಯೇಟಾಗೆ ಸಿಕ್ತಂಗಾಗತ್ತೆ. ಆಮೇಲೆ ಕೋರ್ಟ್ ಟೈಮೂ ಕೂಡ ವೇಸ್ಟ್ ಆಗಲ್ಲ. ಆಮೇಲೆ ಅವ್ರಿಗೂ ಒಂದು ಪ್ರಕರಣ ಇತ್ಯರ್ಥ ಆಗಿದೆ ಅಂತ ಅಂದ್ಬಿಟ್ಟು ಸ್ಥಿತಿನೂ ಕೂಡ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವು ಏನಪ್ಪ ಅಂದರೆ ನನ್ನ ಕಡೆ ಎಲ್ಲ ಲಿಟಿಗೇನ್ಸ್ಗೂ ಕೂಡ, ನಮ್ಮ ಚಿಕ್ಕಬಳ್ಳಾಪುರ ಇಲ್ಲಿ ಎಲ್ಲ ಲಿಟಿಗೇನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಯಾವ್ಯಾವ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ಇತ್ಯರ್ಥ ಆಗುತ್ತೋ ಅಂಥದಕ್ಕೆ ನೀವು ಬಂದು ನಮ್ಮ ಆ ಪರ್ಟಿಕ್ಯುಲರ್ ಕೋರ್ಟೋ ತಪ್ಪು ಇಲ್ಲ ಅಂದರೆ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಬಂದರೂ ಕೂಡ ಸಾಕು, ನಾವು ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಕನ್ಸಿಲೇಷನ್ ಮೂಲಕನೂ ಟ್ರೈ ಮಾಡ್ತೀವಿ. ಅದನ್ನು ಎಲ್ಲ ಅಡ್ವೊಕೇಟ್ಸ್ಗೂ ಕೂಡ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತಂದರೆ ಆದಷ್ಟು ಪ್ರಕರಣಗಳನ್ನು, ಕಾಂಪ್ರಮೈಸ್ ಆಗೋಂಥ ಪ್ರಕರಣಗಳನ್ನು ಲೋಕ ಅದಾಲತಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳು ಅಮೂಲ್ಯವಾದ ಸಮಯವನ್ನು ಮೊಬೈಲ್ ಬಳಕೆ ಮಾಡುವುದರಲ್ಲಿ ವ್ಯರ್ಥ ಮಾಡದ ತಮ್ಮ ಜೀವನವನ್ನು ರೂಪಿಸುವಂತಹ ಜ್ಞಾನವನ್ನು ಹೆಚ್ಚಿಸಿಕೊಂಡು ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕೆಂದು ಗೌರಿಬಿದನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಮಧುಸೂದನ್ ರೆಡ್ಡಿ ಕರೆ ನೀಡಿದರು. ಶರಣು
ಶರಣು ನಿನಗೆ ಶರಣು ವಿನಾಯಕ. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತ್ತು ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ಆಯೋಜಿಸಿದ ಕಾಮರ್ಸ್ ನೆಕ್ಸಸ್ ಕಾಮರ್ಸ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಮಧುಸೂದನ್ ರೆಡ್ಡಿ ಮಾತನಾಡಿದರು. ವಿದ್ಯಾರ್ಥಿಗಳ ಜೀವನದಲ್ಲಿ ಇವತ್ತು ಮೊಬೈಲ್ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿದ್ಯಾರ್ಥಿಗಳು ಮೊಬೈಲ್ ಗೀಳಿನಿಂದ ಹೊರಬರಬೇಕು. ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡದೆ ಜೀವನದಲ್ಲಿ ಶಿಸ್ತು ಮೈಗೂಡಿಸಿಕೊಂಡು ಜ್ಞಾನವನ್ನು ಹೆಚ್ಚಿಸಿಕೊಂಡು ಕೌಶಲ್ಯವನ್ನು ಬೆಳೆಸಿಕೊಂಡು ಜನ್ಮ ನೀಡಿದ ತಂದೆ ತಾಯಿ, ವಿದ್ಯೆ ನೀಡುವ ಅಧ್ಯಾಪಕರು ಮತ್ತು ಕಾಲೇಜಿಗೆ ಕೀರ್ತಿ ತರುವಂತಹ ಕೆಲಸವನ್ನ ಮಾಡಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ, ಕೆಲವಷ್ಟು ಫೋನುಗಳನ್ನು ನೋಡ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ನೀವು ಗೊತ್ತಿಲ್ಲದೆ ಇರ್ತಕ್ಕಂತೆ 24 ಅವರ್ಸ್ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ನಿಮ್ಮ ಶತ್ರು ಯಾರು ಅಂತಂದ್ರೆ ನಿಮ್ಮ ಮೊಬೈಲ್. ನಿಮ್ಗೆ ಗೊತ್ತೇ ಇಲ್ಲ ನಾನು ಹಾಳಾಗ್ತಾ ಇದ್ದೀನಿ ಅಂತ, ಅದರಿಂದನೇ ಹಾಳಾಗ್ತಾ ಇದ್ದೀನಿ ಅಂತ ನಿಮ್ಮ ಅರಿವಿಗೆ ಬಂದಿರೋದಿಲ್ಲ. ರೈಟ್? ಅದು ಬಹಳ ಆಪ್ಯಾಯಮಾನವಾಗಿರುತ್ತೆ. ಇವತ್ತು ಹೆಂಗೆ ಹಾಕ್ಸ್ಕೊಂಡ್ಬಿಟ್ಟೆ, ಹೆಂಗೆ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ಗಂಡನಿಗೆ ಹೆಂಡತಿಗಿಂತ, ಹೆಂಡತಿಗೆ ಗಂಡನಿಗಿಂತ, ಅಮ್ಮನಿಗೆ ಮಗಳಿಗಿಂತ, ಮಗನಿಗಿಂತ ಮಗಳಿಗೆ ಅಮ್ಮನಿಗಿಂತ, ಅಪ್ಪನಿಗಿಂತ, ಎಲ್ಲರಿಗಿಂತಲೂ ಇಂಪಾರ್ಟೆಂಟ್ ಮೊಬೈಲ್. ಯಾರು ಬಿಟ್ಟು ಬೇಕಾದ್ರೂ ಇರ್ತೀವಿ, ಎಲ್ಲಿ ಬೇಕಾದ್ರೂ ಇರ್ತೀವಿ, ಹೆಂಗ್ ಬೇಕಾದ್ರೂ ಇರ್ತೀವಿ. ಬಹಳ ಇದನ್ನ ಅರ್ಥ ಮಾಡ್ಕೋಬೇಕು. ಯಾರನ್ನ ಬಿಟ್ಟು ಬೇಕಾದ್ರೂ ಇರ್ತೀವಿ, ಎಲ್ಲಿ ಬೇಕಾದ್ರೂ ಇರ್ತೀವಿ, ಹೆಂಗ್ ಬೇಕಾದ್ರೂ ಇರ್ತೀವಿ. ಲಾಸ್ಟ್ ಊಟ ಇಲ್ಲದೆ ಇದ್ರೂ ಇರ್ತೀವಿ, ಬಟ್ಟೆ ಇಲ್ಲದೆ ಇದ್ರೂ ಇರ್ತೀವಿ. ಆ ಮೊಬೈಲ್ ಇಲ್ದಿದ್ರೆ ಮಾತ್ರ ಇರೋದು. ಅನ್ಫಾರ್ಚುನೇಟ್ ಥಿಂಗ್ ಏನಂದ್ರೆ, ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಮೊಬೈಲ್ ಎತ್ಕೊಂಡು ಹೋಗೋ ಚಾಳಿ ಬಂದ್ಬಿಟ್ಟಿದೆ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾಲೇಜಿನಲ್ಲಿ ಯಾವುದೇ ಖಾಸಗಿ ಕಾಲೇಜಿಗಿಂತಲೂ ಕಡಿಮೆ ಇಲ್ಲದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. 430 ಕಾಲೇಜುಗಳಿದೆ. ಆ ಕಾಲೇಜುಗಳನ್ನ ಶ್ರೇಣಿ ತಗೊಂಡಾಗ ಮುಂಚೂಣಿಯಲ್ಲಿದೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಏಕೆ ಅಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದು ಪ್ರಾರಂಭವಾದ ಕಾಲೇಜು ಇವತ್ತು ಸರಿಸುಮಾರು 550-600 ವಿದ್ಯಾರ್ಥಿ ಸಂಖ್ಯೆಗಳನ್ನು ಒಳಗೊಂಡು ಉತ್ತಮ ರೀತಿಯಾದ ಮೂಲಭೂತ ಸೌಲಭ್ಯಗಳು, ಯಾವುದೇ ಖಾಸಗಿ ಕಾಲೇಜಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳಿದೆ. ಜೊತೆಗೆ ಅತ್ಯುನ್ನತ ಅನುಭವ ಉಳ್ಳಂತಹ ಎಲ್ಲ ವಿಭಾಗಗಳಲ್ಲಿ ಅಧ್ಯಾಪಕ ಮಿತ್ರರಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥ ಶಫಿಯುಲ್ಲಾ, ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಎಂ ಸುನೀತಾ, ಎಕ್ಸ್ಕ್ಯೂಎಸ್ಸಿ ಮುಖ್ಯಸ್ಥ ಡಾಕ್ಟರ್ ಉಮೇಶ್ ರೆಡ್ಡಿ, ಪಿಜಿ ಕೋಆರ್ಡಿನೇಟರ್ ಡಾಕ್ಟರ್ ರವಿಕುಮಾರ್, ಮೊಹಮ್ಮದ್ ಸಾದತ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ತುರ್ತು ಚಿಕಿತ್ಸೆಗಾಗಿ ಕಾದಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೂಕ್ತ ವೈದ್ಯಕೀಯ ಸೌಲಭ್ಯವಿಲ್ಲದೆ ಪರದಾಟ, ಗ್ರಾಮಸ್ಥರ ಗೋಳು ಕೇಳೋರಿಲ್ಲ. ಅತ್ತಿಗೆ ಮೇಲಿನ ಕೋಪ, ಅಣ್ಣನ ಮಗನ ಮೇಲೆ ತೋರಿದ ಕ್ರೂರಿ, ಬರ್ಬರ ಹತ್ಯೆ ಮಾಡಿ ವಿಕೃತ ಮೆರೆದ ಪಾಪಿ. ನಗರಸಭೆಗೆ ಬಾರದ ಶುಕ್ರದೆಸೆ, ಮಳಿಗೆಗಳ ಹರಾಜು ಪ್ರಕ್ರಿಯೆ ಮುಂದೂಡಿಕೆ, ಆಸೆಯಲ್ಲಿದ್ದವರಿಗೆ ಮೂಡಿದ ನಿರಾಸೆ. ರೈತರ ಬೆಳೆ ವಿಮೆ ತಡವಾದ ವಿಚಾರ, ಮುಖಂಡರು ಅಧಿಕಾರಿಗಳ ನಡುವೆ ಜಟಾಪಟಿ, ನಿರಾಸೆ ಮೂಡಿಸಿದ ಪ್ರಗತಿ ಪರಿಶೀಲನಾ ಸಭೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.